ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾವೇರಿ ಕಿಚ್ಚು ಮತ್ತೆ ಭುಗಿಲೆದ್ದಿದೆ. ನಾವು ಸುಮ್ಮನಿದ್ದರೂ ಮತ್ತೆ ಕಾಲು ಕೆರೆದುಕೊಂಡು ತಮಿಳುನಾಡು ರಾಜ್ಯ ಮತ್ತು ಅಲ್ಲಿನ ರಾಜಕಾರಣ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮೇಲೆ ಮತ್ತೆ ದಾಳಿಯನ್ನು ನಡೆಸುವಂತಹ ಪ್ರಯತ್ನಗಳು ನಡೀತಾ ಇವೆ. ನಾವೀಗಾಗಲೇ ಕುಡಿಯುವ ನೀರಿನ ಸಲುವಾಗಿ, ಕೃಷಿಗಲ್ಲ, ಕುಡಿಯುವ ನೀರಿನ ಸಲುವಾಗಿ ಮೇಕೆದಾಟು ಯೋಜನೆಯನ್ನು ರಾಜ್ಯ ಸರ್ಕಾರದಿಂದ ಅನುಷ್ಠಾನಗೊಳಿಸಬೇಕು. ಆ ಮೂಲಕ ಒಂದಷ್ಟು ಬಯಲುಸೀಮೆಯ ಜಿಲ್ಲೆಗಳು ಕುಡಿಯೋ ನೀರನ್ನು ಬಳಸ್ಕೊಳ್ಬೇಕು ಅನ್ನುವಂಥ ನಮ್ಮ ಒಂದು ಕನಸಿಗೆ ಮತ್ತೆ ಪೆಟ್ಟು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಇವತ್ತಷ್ಟೇ ಈಗಷ್ಟೇ 1 ಗಂಟೆಯ ಹಿಂದೆ ನಡೆದಿರ್ತಕ್ಕಂಥ ತಮಿಳುನಾಡು ಅಸೆಂಬ್ಲಿನಲ್ಲಿ, ಅಂದರೆ ಅಲ್ಲಿನ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಒಂದು ಚರ್ಚೆ, ಸ್ವತಃ ರಾಜ್ಯಪಾಲ, ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ಅವರು ಮಂಡಿಸಿರ್ತಕ್ಕಂಥ ಭಾಷಣ. ಆ ಭಾಷಣದಲ್ಲಿ ಕಾವೇರಿ ನದಿಯ ಬಗ್ಗೆ, ಮೇಕೆದಾಟು ಡ್ಯಾಮ್ನ ಬಗ್ಗೆ, ಕಾವೇರಿ ನದಿ ನೀರು ಹಂಚಿಕೆಯ ಬಗ್ಗೆ ಆಡಿರ್ತಕ್ಕಂಥ ಆರೋಪದ ಮಾತುಗಳು ಮತ್ತು ಕಾನೂನು ಹೋರಾಟದ ಎಚ್ಚರಿಕೆ ಇವೆಲ್ಲವನ್ನು ಕೂಡ ಮತ್ತೆ ಕನ್ನಡಿಗರು ಕೆರಳುವಂತೆ ಮಾಡಿದೆ. ಒಂದು ವೇಳೆ ತಮಿಳುನಾಡು ತಾನು ಹೇಳಿದ ಹಾಗೆಯೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಬದಿಗೆ ಸರಿಸಿ ಮತ್ತೊಮ್ಮೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೇ ಆದರೆ ಕನ್ನಡಿಗರಿಗೆ ಮತ್ತಷ್ಟು ಸಂಕಷ್ಟ ತಪ್ಪಿದ್ದಲ್ಲ. ಯಾಕೆ ಹೀಗಾಗ್ತಾ ಇದೆ? ಏನು ಹೇಳಿದ್ದಾರೆ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ? ಇದರಲ್ಲಿ ಇಳೆಯ ದಳಪತಿ ಅಂತಾನೆ ಕರೆಸ್ಕೊಳ್ಳುವಂಥ ವಿಜಯ್ ಅವರ ಮೌನ ಏಕೆ? ಯಾರು ವಿಜಯ್ ಅವರನ್ನ ಒಂದು ಈ ಕಾವೇರಿ ಇಶ್ಯೂನಲ್ಲಿ ಒಂದು ರೀತಿ ಹಗ್ಗ ಹಾಕಿ ಹಿಂದಕ್ಕೆ ಎಳೀತಿದ್ದಾರೆ? ಎಲ್ಲದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇಳೆಯ ದಳಪತಿ ಸಿನಿಮಾ ಸೂಪರ್ ಸ್ಟಾರ್ ವಿಜಯ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇವತ್ತು ಮೊದಲ ಬಾರಿಗೆ ಅವರ ಒಂದು ಸರ್ಕಾರದ ಅಧಿವೇಶನ ಪ್ರಾರಂಭವಾಗಿದೆ. ಸರ್ಕಾರದ ಅಧಿವೇಶನದಲ್ಲಿ ಬಹಳ ಪ್ರಮುಖವಾಗಿ ಅಲ್ಲಿ ರಾಜ್ಯಪಾಲರ ಭಾಷಣ ಇರುತ್ತೆ. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವಂಥದ್ದು, ವಿಧಾನಸಭಾ ಸದಸ್ಯರನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡುವಂಥದ್ದು. ಇವತ್ತಿನ ತಮಿಳುನಾಡಿನ ರಾಜ್ಯಪಾಲರಾಗಿರ್ತಕ್ಕಂಥ ರಾಜೇಂದ್ರ ಅವರ ಭಾಷಣ ಇದೆಯಲ್ಲ, ಮತ್ತೆ ಕಾವೇರಿಗೆ ಕಿಚ್ಚು ಹಚ್ಚುವಂಥ ಭಾಷಣವನ್ನು ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆನೇ ಅವರು ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಮಾತಾಡಿರ್ತಕ್ಕಂಥದ್ದು, ಆ ಭಾಷಣವನ್ನು ಓದಿರ್ತಕ್ಕಂಥದ್ದು. ಈ ಹಂತದಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ವಿಜಯ್ ಗಪ್ ಚುಪ್ಪಾಗಿ ಕೂತಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಯಾಕಂದ್ರೆ ನೋಡಿ, ರಾಜೇಂದ್ರ ಅವರು ಹೇಳ್ತಾರೆ, ಅಲ್ಲಿನ ರಾಜ್ಯಪಾಲ ಕಾವೇರಿ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ಸರಿಯಾದ ಕಾವೇರಿ ನೀರಿನ ಪಾಲು ಸಿಗ್ತಾ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಜೊತೆಗೆ ಕಾವೇರಿ ನೀರು ಬಳಕೆ ಮಾಡುವ ಎಲ್ಲ ಹಕ್ಕು ತಮಿಳುನಾಡಿಗೆ ಇದೆ. ಕಾವೇರಿ ನದಿ ನೀರು ಬಳಕೆ ಮಾಡೋ ಎಲ್ಲ ಹಕ್ಕು ಕೂಡ ನಮಗೆ ತಮಿಳುನಾಡಿಗಿದೆ. ಆದರೆ ಕರ್ನಾಟಕ ರಾಜ್ಯ ಮಾಡ್ತಾ ಇರ್ತಕ್ಕಂಥ ಮೇಕೆದಾಟು ಯೋಜನೆಯಿಂದ ನಮಗೆ ತಮಿಳುನಾಡಿಗರಿಗೆ ಆ ನೀರಿನ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಇದರಿಂದ ನಮಗೆ ಅನ್ಯಾಯ ಮತ್ತು ತೊಂದರೆ ಎರಡೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮೇಕೆದಾಟು ಯೋಜನೆಯನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ನಮ್ಮ ರಾಜ್ಯ ಅಂದರೆ ತಮಿಳುನಾಡು ರಾಜ್ಯ ಮೇಕೆದಾಟು ಯೋಜನೆಯನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಹಾಗಾಗಿ ಈ ಕುರಿತಂತೆ ನಾವು ಕಾನೂನು ಹೋರಾಟವನ್ನು ಮಾಡಬೇಕಿದೆ ಅನ್ನುವಂಥ ಮಾತನ್ನ ರಾಜ್ಯಪಾಲ ರಾಜೇಂದ್ರ ಅವರು ತಮ್ಮ ಭಾಷಣದಲ್ಲಿ ಓದಿಬಿಟ್ರು. ಅಂದ್ರೆ ರಾಜ್ಯಪಾಲರು ಭಾಷಣ ಓದುವಂಥದ್ದು, ರಾಜ್ಯಪಾಲರೇನು ಭಾಷಣ ಬರ್ಕೊಂಡು ಬಂದಿರಲ್ಲ. ಎಲ್ಲ ರಾಜ್ಯಗಳಲ್ಲೂ ಇರುವಂತೆ ರಾಜ್ಯ ಸರ್ಕಾರಗಳು ರಾಜ್ಯಪಾಲರ ಭಾಷಣವನ್ನು ತಯಾರು ಮಾಡ್ತವೆ, ರಾಜ್ಯಪಾಲರು ಆ ಭಾಷಣವನ್ನು ಓದ್ತಾರೆ ಅಲ್ವಾ. ಇದ್ರ ಜೊತೆಗೆ ಅಂದ್ರೆ ಅಲ್ಲಿನ ವಿಜಯ್ ಅವರ ನೇತೃತ್ವದ ಸರ್ಕಾರ ಇದೆಯಲ್ಲ, ತಮಿಳುನಾಡಿನ ಸರ್ಕಾರ, ಅದು ರಾಜ್ಯದ ವಿರುದ್ಧ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ವಿರುದ್ಧ, ಕಾವೇರಿ ನದಿಯ ವಿರುದ್ಧ, ಕಾವೇರಿ ನದಿ ನೀರು ಹಂಚಿಕೆಯ ವಿರುದ್ಧ, ಕಾವೇರಿ ನದಿ ನೀರಿನ ಬಳಕೆಯ ವಿರುದ್ಧ ಮತ್ತು ನಮ್ಮ ಮೇಕೆದಾಟು ಯೋಜನೆಯ ವಿರುದ್ಧ ಅವರು ರಾಜ್ಯಪಾಲರ ಭಾಷಣದಲ್ಲಿ ಮೆನ್ಷನ್ ಮಾಡಲಾಗಿದೆ. ಈಗಾಗಲೇ ನೋಡಿ, ವಿಜಯ್ ಅವರು ಕಳೆದ 1 ತಿಂಗಳ ಹಿಂದೆ ಮುಖ್ಯಮಂತ್ರಿಯಾಗಿ ಬಂದ ಮರುದಿನವೇ ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟುಬಿಟ್ರು. ಏನ್ ಗೊತ್ತಾ, ಮೇಕೆದಾಟು ಯೋಜನೆಯಿಂದ ಎರಡೂ ರಾಜ್ಯಗಳಿಗೂ, ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಿಗೂ ಅನುಕೂಲ ಆಗುತ್ತೆ. ಈ ಕುರಿತಂತೆ ನಾನು ಮಾತಾಡಲಿಕ್ಕೆ ಅಥವಾ ಈ ಕುರಿತಂತೆ ನಾನು ಪಾಸಿಟಿವ್ ರೆಸ್ಪಾನ್ಸ್ ಮಾಡಲಿಕ್ಕೆ ತಯಾರಾಗಿದ್ದೀನಿ ಅನ್ನುವಂಥ ಒಂದು ಒಳ್ಳೆ ಮಾತನ್ನು ಆಡ್ಬಿಟ್ರು. ಏನಾಯ್ತು, ಮರುದಿನವೇ ಮರುಕ್ಷಣವೇ ಅಲ್ಲಿರ್ತಕ್ಕಂಥ ಇತರೆ ರಾಜಕೀಯ ಪಕ್ಷಗಳು, ಅದು DMK ಆಗಿರಲಿ, ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂಥ DMK ಪಕ್ಷ ಆಗಿರಲಿ, ಸ್ಟಾಲಿನ್ ಅವ್ರದ್ದು, ಅಥವಾ AIDMK ಆಗಿರಲಿ, ಆಲ್ ಇಂಡಿಯಾ
ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಅನ್ನುವಂಥ ADMK ಪಕ್ಷ ಆಗಲಿ, DMK ಪಕ್ಷ ಆಗಿರಲಿ, ಇನ್ನುಳಿದ ಎಲ್ಲ ಚಿಕ್ಕ ಪುಟ್ಟ ಪಕ್ಷಗಳು ಕೂಡ ವಿಜಯ್ ಮೇಲೆ ಮುಗಿಬಿದ್ದು ಬಿಟ್ರು, ಅವ್ರನ್ನ ತೀವ್ರ ವಿರೋಧ ಮಾಡೋದಕ್ಕೆ ಹೊರಟು ಬಿಟ್ರು. ಇಲ್ಲ, ನೀವೇನಾದರೂ ಸಾಫ್ಟ್ ಕಾರ್ನರ್ ತೋರಿಸಿದರೆ ತಮಿಳಿಗರಿಗೆ ಅನ್ಯಾಯ ಆಗುತ್ತೆ, ನೀವು ಈ ರೀತಿ ಸಾಫ್ಟ್ ಕಾರ್ನರ್ ತೋರಿಸೋ ಹಾಗಿಲ್ಲ ಅನ್ನುವಂಥ ಒತ್ತಾಯವನ್ನ, ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಶುರು ಆಗ್ಬಿಟ್ರು. ಗಲಿಬಿಲಿಗೊಂಡ ವಿಜಯ್ ಏನ್ ಮಾಡಿದ್ರು ಗೊತ್ತಾ? ಮರುದಿನವೇ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತೆ ಇಲ್ಲಿಲ್ಲ, ಕಾವೇರಿ ನದಿ ನೀರು ಹಂಚಿಕೆಯ ಕುರಿತಂತೆ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ, ನಾವು ವಕೀಲರ ಅವರ ಸಜೆಷನ್ ಪಡ್ಕೊಳ್ತೇವೆ, ಜೊತೆಗೆ ತಜ್ಞರ ಸಜೆಷನ್ ಕೂಡ ಪಡ್ಕೊಳ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಅದು ಒಮ್ಮೆ ಅವರು ಹೇಳಿರ್ತಕ್ಕಂಥ ಮಾತನ್ನ ಪ್ಲೇಟ್ ಬದಲಾಯಿಸಿಬಿಟ್ರು. ಅಲ್ಲಿನ ತಮಿಳುನಾಡಿನ ರಾಜ್ಯ ರಾಜಕಾರಣ ಈ ಪರಿಸ್ಥಿತಿಯನ್ನ ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಾಗೆ ಮಾಡಿ ಕೂರಿಸ್ಬಿಡ್ತು. ಈಗ ನೋಡಿ, ಈಗ ಮೊದಲ ಅಧಿವೇಶನ ಅಲ್ಲಿ ಆರಂಭವಾಗಿದೆ. ಮೊದಲ ಅಧಿವೇಶನದಲ್ಲೇ ಅವರ ಬಹಳ ಮತ್ತು ಪ್ರಮುಖ ಆದ್ಯತೆಯಾಗಿ ಕಾವೇರಿ ನದಿ ನೀರು ಹಂಚಿಕೆಯನ್ನೇ ಅವರು ಬಹಳ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ DK ಶಿವಕುಮಾರ್ ಅವರು, ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡೋದಕ್ಕೆ, ಅಂದರೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡೋದಕ್ಕೆ ನಾನು ತಯಾರಿದ್ದೀನಿ, ನೋ ಪ್ರಾಬ್ಲಮ್, ನನಗೇನು ಅಭ್ಯಂತರ ಇಲ್ಲ, ಅಷ್ಟೊತ್ತಿಗೆ ಬೇಕಾದರೂ ಯಾವಾಗ ಬೇಕಾದರೂ ಮಾತಾಡ್ತೀನಿ. ಆದರೆ ಇರ್ತಕ್ಕಂಥದ್ದು ಒಂದೇ ನದಿ, ಇಬ್ಬರು ಕೂಡ ಹಂಚ್ಕೋಬೇಕಿದೆ ಅಲ್ವಾ? ಕಾವೇರಿ ನದಿ ಇರೋದು ಒಂದೇ, ತಮಿಳುನಾಡು ಮತ್ತು ಅದಕ್ಕೆ ಸಂಬಂಧಪಟ್ಟ ಕರ್ನಾಟಕ ಮತ್ತು ಕೇರಳ ಎಲ್ಲರಿಗೂ ಕೂಡ ಇದು ಹಂಚಿಕೆ ಆಗಬೇಕು, ನಾವೆಲ್ಲರೂ ಕೂಡ ನೀರು ಹಂಚ್ಕೊಂಡು ಕೊಡಬೇಕಾಗಿದೆ. ಇಬ್ಬರಿಗೂ ಅನುಕೂಲವಾಗುವಂತಹ ಆದೇಶವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡಿದೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಹೇಳ್ತಿದ್ದಾರೆ ಅಲ್ವಾ? ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್, ನೀವು ಇಷ್ಟು ನೀರನ್ನ ತಮಿಳುನಾಡಿಗೆ ಬಿಡಿ ಅನ್ನುವಂಥ ಒಂದು ಆದೇಶವನ್ನ ಮಾಡಿಬಿಟ್ಟಿದೆ. ಅದನ್ನ DK ಶಿವಕುಮಾರ್ ಅವರು ಹೇಳ್ತಾರೆ, ಇಬ್ಬರಿಗೂ ಅಂದರೆ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಅನುಕೂಲವಾಗುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಪ್ರತಿ ವರ್ಷ 177 TMC ನೀರನ್ನ ನಾವು ತಮಿಳುನಾಡಿಗೆ ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ನಾವು ನೀರು ಕೊಡ್ತೀವಿ ಅಂತಂದ್ರೂ ಕೂಡ ತಮಿಳುನಾಡಿಗೆ ಸಮಾಧಾನ ಇಲ್ಲ, ಅದು ರೀತಿಯ ದುರಾಸೆನೋ ಅಥವಾ ಏನೋ ಗೊತ್ತಿಲ್ಲ. ಹಾಗಾಗಿ ಈಗಾಗಲೇ ನೋಡಿ, ಸುಪ್ರೀಂ ಕೋರ್ಟ್ ಈ ಕುರಿತಂತೆ ಮತ್ತೊಂದು ಮಹತ್ವದ ಯೋಜನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ನೀರಿನ ಹಂಚಿಕೆ ಕುರಿತಂತೆ 177 TMC ಕೊಡಬೇಕು ಅಂತ ಹೇಳಿಬಿಟ್ಟಿದೆ. ಅದಲ್ಲದೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಮೇಕೆದಾಟು ಯೋಜನೆ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿರೋದು, ಮೇಕೆದಾಟು ಯೋಜನೆ ಬಗ್ಗೆ ನಾವು ತಜ್ಞರಲ್ಲ, ಅಂದ್ರೆ ಸುಪ್ರೀಂ ಕೋರ್ಟ್ ನಾವು ತಜ್ಞರಲ್ಲ. ಹಾಗಾಗಿ ಜಲ ಆಯೋಗ ಇದೆಯಲ್ಲ, ಕೇಂದ್ರ ಜಲ ಆಯೋಗದ ಜೊತೆಗೆ ಚರ್ಚೆ ಮಾಡಿ ಇಬ್ಬರು ಚರ್ಚಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅನ್ನುವಂಥ ಮಾತನ್ನ ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಈಗ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ತಯಾರಾಗಿದ್ದೀವಿ, ಆದರೆ ತಮಿಳುನಾಡು ಏನು ಮಾಡ್ತಾ ಇದೆ, ಇಲ್ಲ ನಾವು ಕೋರ್ಟಿಗೆ ಹೋಗ್ತೀವಿ, ನಮಗೆ ಸಮಾಧಾನ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಹಾಗಾಗಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮಿಳುನಾಡಿನ ವಿಜಯ್ ಸರ್ಕಾರ, TVK ಸರ್ಕಾರ ಅದು ಈಗ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದೆಯಾ? ಮೇಕೆದಾಟು ಹೆಸರಿನಲ್ಲಿ, ಕಾವೇರಿ ನದಿ ನೀರಿನ ಹೆಸರಿನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಈ ಜಗಳ ಇದೆಯಲ್ಲ, ಇದು ಮುಗಿಯದ ಕಥೆಯ? ವಿಜಯ್ ಅವರು ಒಂದು ರೀತಿ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ವಿಚಾರವನ್ನ ಕನ್ಕ್ಲೂಡ್ ಮಾಡಲಿಕ್ಕೆ ಮುಂದೆ ಬಂದರೂ ಕೂಡ ಅಲ್ಲಿನ ರಾಜಕೀಯ ಪಕ್ಷಗಳು ಬಿಡ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗೇನಾಗಿದೆ ಹಾಗಾದ್ರೆ ಪರಿಸ್ಥಿತಿ ನೋಡಿ, ಕರ್ನಾಟಕ ರಾಜ್ಯದಲ್ಲೂ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಬೆಂಬಲಿತ ವಿಜಯ್ ಅವರ TVK ಸರ್ಕಾರ, ಎರಡೂ ಕಡೆ ಕಾಂಗ್ರೆಸ್ ಇದೆ. ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದಲ್ಲ, ಯಾಕೆ ಮಾಡ್ಕೋಬೋದಲ್ಲ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ರಾಜಕೀಯವು ಕೂಡ ಆಟ ಆಡ್ತಾ ಇದೆ. ತಮಿಳುನಾಡಿನಲ್ಲಿರ್ತಕ್ಕಂಥ ಇತರೆ ಪಕ್ಷಗಳು ವಿಜಯ್ ಅವರನ್ನ ಈ ಪ್ರಾಬ್ಲಮ್ ಅನ್ನ ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಜಲ ಆಯೋಗ ಇರ್ತಕ್ಕಂಥದ್ದು ಅಲ್ವಾ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮತ್ತು ಅಡಿಯಲ್ಲಿ ಜಲ ಆಯೋಗ ಬರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಇರೋದು ಯಾವ ಪಕ್ಷ? BJP ಪಕ್ಷ. ಹಾಗಾದ್ರೆ ಇಬ್ರು ಅಣ್ಣ ತಮ್ಮಗಳು, ಅಂದ್ರೆ ತಮಿಳುನಾಡು ಕರ್ನಾಟಕ ಇಬ್ರು ಅಣ್ಣ ತಮ್ಮಗಳು ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಪ್ಪ ಅಂತಂದೇಳಿ ಅವರು ಅದು ಹೇಗೆ ಬಿಟ್ಟು ಬಿಡ್ತಾರೆ? ಯಾಕಂದ್ರೆ BJPಗೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಸೋಲಾಗಿದೆ, BJP ಅಧಿಕಾರದಲ್ಲಿಲ್ಲ. BJPಯನ್ನ ಸೋಲಿಸಿ, ಅದರಲ್ಲೂ ತಮಿಳುನಾಡಿನಲ್ಲಂತೂ BJP ಅದರ ಹೆಸರೇ ಇಲ್ಲದಂತೆ ಸೋಲಿಸಿ ಅಧಿಕಾರ ಹಿಡಿದಿರ್ತಕ್ಕಂಥ BJP ನಾಯಕರು ಕೇಂದ್ರದಲ್ಲಿರ್ತಕ್ಕಂಥವರು ಈ ಇಶ್ಯೂವನ್ನು, ಕಾವೇರಿ ಇಶ್ಯೂವನ್ನು ಅದು ಹೇಗೆ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಡ್ತಾರೆ? ಬಿಡೋದಿಲ್ಲ. ಅದರಲ್ಲೂ ಕೂಡ ರಾಜಕಾರಣ ಇದೆ ಅಲ್ವಾ? ಇದೆಲ್ಲದಕ್ಕಿಂತ ದೊಡ್ಡ ಒಂದು ಚಿಂತೆಯ ವಿಚಾರ ಏನು ಗೊತ್ತಾ? ಹವಾಮಾನ ಇಲಾಖೆಯ ಪ್ರಕಾರ ಈ ಬಾರಿ ಒಂದು ತುಂಬ ಕ್ಷೀಣ ಮುಂಗಾರು ಇದೆ. ಅಂದರೆ ಮುಂಗಾರು ಮಳೆ ರಾಜ್ಯದಲ್ಲಿ ಸಮರ್ಪಕವಾಗಿ ಬರೋದಿಲ್ಲ. ಬಹುತೇಕ ಈ ಬಾರಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಈಗಾಗಲೇ ಮಾಧ್ಯಮಗಳಲ್ಲಿ ನಾವು ಅದನ್ನು ನೋಡಿದ್ದೀವಿ. ಈಗ ಕಾವೇರಿ ನೀರಿನ ಬಗ್ಗೆ ಈ ರೀತಿ ಮತ್ತೆ ಎಡವಟ್ಟು ಬಂದರೆ, ಕಾವೇರಿ ಜಲನಯನ ಪ್ರದೇಶದಲ್ಲಿ ಒಂದು ಕೃಷಿಯನ್ನು ಮಾಡ್ತಾ ಇರತಕ್ಕಂಥವರು ಪರಿಸ್ಥಿತಿನೂ ಕೂಡ ಕೆಟ್ಟು ಹೋಗುತ್ತೆ ಅಲ್ವಾ? ಒಂದು ಕಡೆ ಬರ, ಈ ಕಡೆ ಕಾವೇರಿ ನೀರಿನ ಒಂದು ರೀತಿ ಗಲಾಟೆ ಮತ್ತು ಅದರ ವಿವಾದ,
ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರವನ್ನು ಇನ್ನಷ್ಟು ಹೈರಾಣನಂಗೆ ಮಾಡುತ್ತೆ. ಕನ್ನಡಿಗರಿಗೆ ಮತ್ತು ಕರ್ನಾಟಕದವರಿಗೆ ಇದು ದೊಡ್ಡ ಹೊಡೆತವಾಗಿ ಪರಿಣಮಿಸಲಿದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಈಗೇನಾಗ್ಬೋದು, ಮತ್ತೆ ತಮಿಳುನಾಡು ಸರ್ಕಾರ ಏನಾದರೂ ಕಾನೂನು ಹೋರಾಟಕ್ಕೆ ಮುಂದಾದರೆ ಮೇಕೆದಾಟು ಡ್ಯಾಮ್ ನಿರ್ಮಾಣ ಯೋಜನೆ ಇದೆಯಲ್ಲ, ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೀಲನಕ್ಷೆ, ಒಂದು ಹಣ ಎಲ್ಲವೂ. ಆದರೆ ತಮಿಳುನಾಡು ಮತ್ತೆ ಕಾನೂನು ಖ್ಯಾತೆ ತೆಗೆದರೆ ಅದು ಮೇಕೆದಾಟು ಯೋಜನೆಗೆ ಹಿನ್ನಡೆಯಾಗುತ್ತೆ ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಇನ್ನೊಂದು ಬಹುಮುಖ್ಯ ಏನು ಅಂತಂದರೆ, ಎಲ್ಲೋ ಮೇಕೆದಾಟಿನಿಂದ ಕುಡಿಯೋ ನೀರು ಬರುತ್ತೆ ಅಂತ ಆಸೆ ಪಟ್ಕೊಂಡಿದ್ರಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಈ ಎಲ್ಲ ಜಿಲ್ಲೆಯ ಜನರಿಗೆ ಕುಡಿಯೋ ನೀರಿನ ಬರ ಅಥವಾ ಆ ಒಂದು ನೀರಡಿಕೆಯನ್ನು ಇಂಗಿಸೋದು ಈ ಸದ್ಯಕ್ಕೆ ಸಾಧ್ಯವಿಲ್ಲ. ಇದಕ್ಕೆಲ್ಲ ಏನು ಕಾರಣ? ರಾಜಕಾರಣ. ಯಾವ ರಾಜಕಾರಣ? ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ತನ್ನ ಜಲಾಯೋಗದ ಮೂಲಕ, ತನ್ನ ಹಿಡಿತದಲ್ಲಿರ್ತಕ್ಕಂಥ ಜಲಾಯೋಗದ ಮೂಲಕ ಏನಾದರೂ ಒಂದು ಕಟ್ಟಪ್ಪಣೆ ಹೊರಡಿಸ್ತು, ಅದು ಒಂದು ಮಾನವೀಯತಾ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ಬಂತು ಅಂತಂದರೆ ಖಂಡಿತ ಇದು ಸಾಲ್ವ್ ಆಗುತ್ತೆ. ಮೇಕೆದಾಟು ಯೋಜನೆಯೂ ಸರಿಯಾಗುತ್ತೆ, ಡ್ಯಾಮು ನಿರ್ಮಾಣ ಆಗುತ್ತೆ, ಕುಡಿಯೋ ನೀರು ಆಗುತ್ತೆ, ಕೃಷಿಗೂ ನೀರಾಗುತ್ತೆ. ಆದರೆ ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಕೇಂದ್ರ ಸರ್ಕಾರಗಳಿಗೂ ಬೇಕಲ್ವಾ? ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು ಅದು ಯಾಕೆ ಬಾಯಿನ ಗಪ್ಚುಪ್ ಮಾಡ್ಕೊಂಡಿದ್ದಾರೋ, ಬಾಯಿ ಬಿಡ್ತಾ ಇಲ್ವೋ ಗೊತ್ತಿಲ್ಲ. ಆ ಧೈರ್ಯ ಅವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕನ್ನಡಿಗರು ಮತ್ತು ಕರ್ನಾಟಕದವರು ಈ ಮೇಕೆದಾಟು ಯೋಜನೆ ಸದ್ಯಕ್ಕೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಈ ಪರದಾಟವನ್ನು, ಅಂದರೆ ಈ 5-6 ಜಿಲ್ಲೆಗಳ ಕುಡಿಯೋ ನೀರಿನ ಪರದಾಟವನ್ನು ಇನ್ನೂ ಮುಂದುವರಿಸಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ ಕಾವೇರಿ ನೀರಿನ ಬಗ್ಗೆ, ಮತ್ತು ರಾಜ್ಯ ಬಿಜೆಪಿ ಸಂಸದರು ಏನಾದರೂ ಒಗ್ಗೂಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು, ಅಮಿತ್ ಶಾ ಅವರನ್ನು ಅಥವಾ ನೀರಾವರಿ ಇಲಾಖೆ ಸಚಿವರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿದರೆ, ಕೇಂದ್ರ ಜಲ ಆಯೋಗದ ಮೂಲಕ ಪಕ್ಷಾತೀತವಾಗಿ ರಾಜ್ಯದಿಂದ ಹೋಗಿ ಹೋರಾಟ ಮಾಡಿ ಏನಾದರೂ ಬಂದರೆ ಖಂಡಿತ ಒಂದಷ್ಟು ಮೇಕೆದಾಟು ಯೋಜನೆಯ ಆ ಕೆಲಸ ಇದೆಯಲ್ಲ ಮುಂದಕ್ಕೆ ಹೆಜ್ಜೆ ಇಡಬಹುದು. ಇಲ್ಲಾದರೆ ನಿಂತಲ್ಲೇ ನಿಂತು ಕುಂಟುತ್ತಾ ಇರುತ್ತೆ. ಇದಕ್ಕೆ ರಾಜ್ಯದ ರಾಜಕಾರಣ, ಅದರಲ್ಲೂ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ರಾಜಕಾರಣವೇ ಪ್ರಮುಖ ಹೊಣೆಯಾಗುತ್ತೆ ಅಲ್ವಾ? ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.